ಕೆ.ಆರ್. ಪೇಟೆ ಮಹಿಳೆಯರ ಸಾಧನೆಗೆ ಪುರುಷರ ಸಹಕಾರ ಹೇಗೆ ಅಗತ್ಯವೋ ಅದೇ ರೀತಿ ಪುರುಷರ ಸಾಧನೆಗೂ ಮಹಿಳೆಯರ ಪಾತ್ರ ಅಷ್ಟೇ ಪ್ರಮುಖವಾದದ್ದು ಎಂದು ಸಮಾಜ ಸೇವಕರಾದ ಆರ್.ಟಿ.ಒ. ಮಲ್ಲಿಕಾರ್ಜುನ್ ತಿಳಿಸಿದರು. ತಾಲ್ಲೂಕಿನ ಕಸಬಾ ಹೋಬಳಿಯ ಪುರಗ್ರಾಮ ಶ್ರೀ ಕ್ಷೇತ್ರ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಹಿಳಾ ಮತ್ತು ಪುರುಷ ಘಟಕ ಕೃಷಿಕ ಸಮಾಜ, ತಾಲ್ಲೂಕು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಆಯೋಜಿಸಿದ್ದ 32ನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಲಾಯಿತು. ಬಳಿಕ ತಾಲ್ಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್ ರವರ ನೇತೃತ್ವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜ ಸೇವಕ ಆರ್.ಟಿ.ಒ. ಮಲ್ಲಿಕಾರ್ಜುನ್, ಸಾಹಿತಿ ಬಲ್ಲೆನಹಳ್ಳಿ ಮಂಜುನಾಥ್, ಬಳ್ಳೆಕೆರೆ ಮಂಜುನಾಥ್, ವಿಜಯಕುಮಾರಿ, ಶ್ರಾವಣಹಳ್ಳಿ ನಾಗಮ್ಮ, ಶಿವರಾಮೇಗೌಡ, ಅರುಣ್ ಕುಮಾರಿ, ಶಿವರಾಮ್ ಸಾಧಕರಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ತಾಲ್ಲೂಕು ಅಧ್ಯಕ್ಷ ನಾಟನಹಳ್ಳಿ, ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ತಾಲ್ಲೂಕು ಅಧ್ಯಕ್ಷ ಪ್ರೇಮ ನಾಗರಾಜು, ಕರವೇ ಜಿಲ್ಲಾ ಅಧ್ಯಕ್ಷ ಡಿ.ಎಸ್. ವೇಣು, ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಹೊನ್ನೇನಹಳ್ಳಿ ಸೋಮಶೇಖರ್, ಅಪ್ಪು ಸೇವಾ ಟ್ರಸ್ಟ್ ಅಧ್ಯಕ್ಷ ಕಾಮನಹಳ್ಳಿ ಮಹೇಶ್, ಚಿಕ್ಕೋನಹಳ್ಳಿ ಚೇತನ್, ರೇಣುಕಾ ಚಂದ್ರು, ಶಿವಮ್ಮ, ನೇತ್ರಾವತಿ ಉಮೇಶ್, ವಿಮಲಾ, ಸುಧಾ, ಆಶಾ, ಶ್ರುತಿ, ಮಾಣಿಕನಹಳ್ಳಿ ಸೋಮಶೇಖರ್ ಸೇರಿದಂತೆ ಉಪಸ್ಥಿತರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಕೆ.ಆರ್. ಪೇಟೆ. ವಿಷಯವನ್ನ ಸ್ಥಿಮಿತಗೊಳಿಸಿ ಮಹಿಳೆಯರ ಶಕ್ತಿ, ಮಹಿಳೆಯರ ಆದ್ಯತೆ, ಮಹಿಳೆಯರ ಆ ದಿನಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು, ಸಾಧಕರಿಗೆ ಸನ್ಮಾನ ಮಾಡ್ತೀನಿ ಅಂತ ಕರೆಸಿ ಎಲ್ಲರೂ ಗಂಗಣ್ಣ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ. ಅದರಲ್ಲೂ ಕೂಡ ಮಹದೇಶ್ವರನ ಸನ್ನಿಧಿನಲ್ಲಿ ಈ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಗಂಗಣ್ಣ ಮಾಡ್ತಾವ್ರೆ. ಗಂಗಣ್ಣ ಅವ್ರ ಬಗ್ಗೆ ಒಂದು 2 ಮಾತು ಮಾತಾಡಬೇಕು. ನಾನು ಕೂಡ 4 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ದೀನಿ. ಗಂಗಣ್ಣ ಬಹಳ ಯಾವುದೇ ವಿಚಾರಕ್ಕಾಗಲೂ ಹಗಲಿರುಳು ತನ್ನ ತನು ಮನ ಧನ ಎಲ್ಲವನ್ನೂ ಕೂಡ ಸಮರ್ಪಿಸ್ಕೊಂಡು ಸಮಾಜ ಸೇವೆ ಮಾಡೋದು, ಅದರಲ್ಲೂ ಮಹಿಳೆಯರ ಶ್ರೇಯಸ್ಸಿಗೋಸ್ಕರ ಹೆಚ್ಚು ಕೆಲಸನ ಕೂಡ ಮಾಡ್ತಾ ಇದ್ದಾರೆ ಗಂಗಣ್ಣವರು. ಈ ವೇದಿಕೆ ಮೇಲೆ ಬಹಳಷ್ಟು ಜನ ಪ್ರಜ್ಞಾವಂತರುಗಳು, ತಿಳುವಳಿಕಸ್ತರು, ಸಮಾಜಕ್ಕೆ ಏನಾದ್ರೂ ತಿಳುವಳಿಕೆಯನ್ನು ನೀಡಬಹುದಾದಂಥ ಜನ ನಮ್ಮ ಬಳೆನಹಳ್ಳಿ ಮಂಜಣ್ಣ ಇದ್ದಾರೆ, ಬಳೆಕೆರೆ ಮಂಜಣ್ಣ ಇದ್ದಾರೆ, ವೇಣು ಅವರು ಸಂಘಟನೆಯಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಪ್ರೇಮಕುಮಾರಿ ಮೇಡಮ್ ಅವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಈ ಅಖಿಲ ಕರ್ನಾಟಕ ಒಕ್ಕಲಿಗರ ಜಿಲ್ಲಾಧ್ಯಕ್ಷರಾದಂಥ ಸುಜಾತ ಕೃಷ್ಣ ಅವರು ಕೂಡ ಇದ್ದಾರೆ. ಇಲ್ಲಿ ಹಲವಾರು ಸಾಧಕರನ್ನು ಕೂಡ ಮಹಿಳೆಯರನ್ನ ಕರೆಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸೋದು ಅನ್ನೋದ್ರ ಮುಖಾಂತರ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದು. ಈ ಹೆಣ್ಣು ಮಕ್ಕಳ ಬಗ್ಗೆ ನಾನು ವೈಯಕ್ತಿಕವಾಗಿ ಒಂದು ಮಾತನ್ನ ನಮ್ಮ ನಂದಿನಿ ಜಯರಾಮ್ ಅವರು ಮೊನ್ನೆ ಒಂದು ಲೇಖನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ